ನೂತನವಾಗಿ ಕಟ್ಟಿರುವಂಥ ಈ ಒಂದು ವಿದ್ಯುತ್ ಶಕ್ತಿ ಕೇಂದ್ರದ ಅತ್ಯಂತ ಒಂದು ಭವ್ಯವಾದಂಥ ಅಚ್ಚುಕಟ್ಟಾದಂಥ ಕಟ್ಟಡದ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ನಾನು, ನಗರದ ಶಾಸಕರು, ನಾಗ್ಟಾನ್ ಶಾಸಕರು ಎಲ್ಲರೂ ತಮ್ಮೆಲ್ಲರ ಜೊತೆಗೆ ಲೈನ್ಮನ್ಗಳು ಒಳಗೊಂಡು ಎಲ್ಲರೂ ಕೂಡಿ ನಾವು ಇದನ್ನು ಉದ್ಘಾಟನೆ ಮಾಡಿದೆವು ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ವಿಜಯಪುರ ನಗರದ ಶಾಸಕರು ಆತ್ಮೀಯರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನಾಗ್ಟಾನ್ ಮತಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಶ್ರೀ ವಿಠಲ್ ಕಡಕ್ದುಂಡವರೇ, ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀ MS ಕರಡಿ ಅವರೇ, VDA ಅಧ್ಯಕ್ಷರಾದಂಥ ಶ್ರೀ ಸಹೋದರಾದಂಥ ಗಂಗಾಧರ ಸಂಬಾಣಿ ಅವರೇ, ಇದು ಕಾರ್ಪೊರೇಷನ್ನ ಸದಸ್ಯರಾದಂಥ ಸಹೋದರ ಪ್ರೇಮಾನಂದ್ ಬಿರಾದರ್ ಅವರೇ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂಥ ಶ್ರೀ ಶಬೀರ್ ಜಾಗೀರ್ದಾರ್ ಅವರೇ, ಹೆಸ್ಕಾಮ್ನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆದಂಥ ಶ್ರೀ ಸಿದ್ದಪ್ಪ ಬೆಂಜಿಗೇರಿ ಅವರೇ, ಸೂಪರಿಂಟೆಂಡೆಂಟ್ ಇಂಜಿನಿಯರಿಂಗ್ ಸಿವಿಲ್ ಹುಬ್ಬಳ್ಳಿ ನಿಮ್ಮ ತಿಪ್ಪಣ್ಣ ಅವರೇ, ಎಲ್ಲ ವಿದ್ಯುತ್ ಶಕ್ತಿ ಇಲಾಖೆಯ ಇಂಜಿನಿಯರ್ಗಳೇ, ಅಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ ಹಾಗೂ ಸಿಬ್ಬಂದಿ ವರ್ಗದವರೇ, ಈ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿ ನೋಡಿದಾಗ, ಒಳಗಡೆ ನೋಡಿದಾಗ ಭಾಳ ಅಚ್ಚುಕಟ್ಟಾಗಿ, ಭಾಳ ಸುಂದರವಾಗಿ, ಭಾಳ ವ್ಯವಸ್ಥಿತವಾಗಿ ಒಂದು ದಿವಸ ಕಟ್ಟಡವನ್ನು ಕಟ್ಟಿದೆ. ಅದಕ್ಕೆ ನಾನು ಆ ಸಂಬಂಧಿಸಿದ ಇಂಜಿನಿಯರ್ಗೆ ಮತ್ತು ಕಾಂಟ್ರಾಕ್ಟರ್ಗೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಮ್ಮ ಇಂಜಿನಿಯರ್ಗಳ ಒಂದು ಆಶಯ ಇವತ್ತು ಇಂಧನ ಸಚಿವರನ್ನ ಕರೆಸಬೇಕು ಅಂತಿತ್ತು. ನಾನು ಹೇಳಿದೆ, ಇಂಧನ ಸಚಿವರ ಪರವಾಗಿ ನಾವು ಉದ್ಘಾಟನೆ ಮಾಡ್ತೀವಿ, ನಾವು ಅವ್ರ ಜೊತೆ ಹೇಳ್ಕೊತೀವಿ, ಸಮಯ ಇವಾಗೋದು ಬೇಡ ಅಂಥೇಳಿ ನಾವು ಇವತ್ತು ದಿವಸ ಅವ್ರ ಪರವಾಗಿ ಇವತ್ತು ದಿವಸ ನಾವು ಇದನ್ನು ನಾನು, ಯತ್ನಾಳವರು ಮತ್ತು ಕಟ್ಟಕೊಂಡವರು ಎಲ್ಲರೂ ಕೂಡಿ ಉದ್ಘಾಟನೆ ಮಾಡಿದ್ದೀವಿ. ಸಂದರ್ಭದಲ್ಲಿ ನಾನು ಇಂಧನ ಸಚಿವರಿಗೂ ಕೂಡ ನಾನು ಶ್ರೀ KJ ಜಾರ್ಜ್ ಅವ್ರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸುವ ಮೂಲಕ ಇವತ್ತು ಮಾತನಾಡುವಾಗ, ಪ್ರಾಸ್ತಾವಿಕವಾಗಿ ಮಾತನಾಡುವ ಇವತ್ತೊಂದು ದಿವಸ ಅನೇಕ ವಿಚಾರಗಳ ಬಗ್ಗೆ ಹೇಳಿದ ನಮ್ಮ ಶಾಸಕರು, ನಾಗ್ಟಾನ್ ಶಾಸಕರಂತ ವಿಠಲ್ ಕಡಕ್ದುಂಡವರು ಕೂಡ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು, 2013ವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 27 ಉಪಕೇಂದ್ರಗಳಿದ್ದು, 24 110 KV ಸ್ಟೇಷನ್ಸ್ಗಳಿದ್ದು, 3 220 KV ಸ್ಟೇಷನ್ಸ್ಗಳು. 13ರಿಂದ 26ವರೆಗೆ ಹೋದ ಅವಧಿಯಲ್ಲಿ ಬಹುಶಃ 2013ರಿಂದ 18 ಭಾಳ ಕಡೆ ನಾವು ನೀರಾವರಿಗೆ ಹೆಚ್ಚಿನ ಒಂದು ಪ್ರಚಾರ ಸಿಕ್ತು. ಆದರೆ 2013-18ರವರೆಗೆ ಮತ್ತು ಈಗ ಸುಮಾರು 100 KV ಸ್ಟೇಷನ್ ಸುಮಾರು 66 ಉಪಕೇಂದ್ರಗಳು ತುಲಸಾಗಿದ್ದಾವೆ. ಅದರಲ್ಲಿ 110 KV ಸ್ಟೇಷನ್ಗಳು 60 ಆಗಿದ್ದಾವೆ, 220 ಸ್ಟೇಷನ್ಗಳು ತುಲಸ 6 ಆಗಿದಾವೆ, ಅಂದರೆ ಡಬಲ್ ಆಗಿದೆ. ಲಿಟರಲಿ ಸ್ವತಂತ್ರ ಸಿಕ್ಕ ನಡೆದಲ್ಲಿ ತನ ಒಂದು ಈ ಕಳೆದ 7-8 ವರ್ಷದಲ್ಲಿ ಇವತ್ತು ದಿವಸ ನಾವು ಅದು 2 ಪಟ್ಟು, ಅಂದರೆ 27 ಇದ್ದಿದ್ದೀಗ 66 ಆಗಿದೆ, ಡಬಲ್ಗಿಂತ ಜಾಸ್ತಿ ಆಗಿದೆ. ಉದಾಹರಣೆಗೆ ತೋರಿ 110 KV ಸ್ಟೇಷನ್ 24 ಇದ್ದು ಈಗ 60 ಆಗಿದಾವೆ, ಸನಿ 3 ಪಟ್ಟಾಗಿದಾವೆ. 220 KV ಸ್ಟೇಷನ್ ಬರೋ 3 ಇದ್ದು ಈಗ 220 ಸ್ಟೇಷನ್ 6 ಆಗಿದಾವೆ, ಡಬಲ್ ಆಗಿದಾವೆ. ಅದಲ್ಲದೆ 16-17ರಲ್ಲಿ 400 KV ಸ್ಟೇಷನ್ ಇವತ್ತು ದಿವಸ ಸುಮಾರು ಅವಾಗ 1000 ಕೋಟಿ ರೂಪಾಯಿ ಇತ್ತು. ಶಾಪೂರ್ ಲೈನ್ ಒಂದು ಕಡಿಮೆ ಮಾಡಿದೆ, 800 ಕೋಟಿ ರೂಪಾಯಿನೂ ಆಗಿದೆ.
ನಾವು ಮೊದಲದನ್ನ ದೇವರಪುರಿಗೆಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಲ್ಲಿ ಭೂ ಸ್ವಾಧೀನ ವೆಚ್ಚ ಭಾಳ ಜಾಸ್ತಿ ಹೇಳಿದ್ರು ಅವತ್ತಿನ ದಿವಸ. ಅದಕ್ಕೆ ನಾವು ಸರ್ಕಾರಿ ಜಮೀನು ನೋಡಿದಾಗ ಆವಾಗ ಹಡಗಲಿಯಲ್ಲಿ ಈ ಸಂದರ್ಭದಲ್ಲಿ ನಾನು ಗೋಟ್ಯಾಳ ಅವ್ರನ್ನೂ ಕೂಡ ಇವತ್ತೊಂದು ಸ್ಮರಿಸ್ಬೇಕಾಗ್ತದೆ ನಮಗೆ. ಯಾಕಂದರೆ ಆ ಸಂದರ್ಭದಲ್ಲಿ ಭಾಳಷ್ಟು ನಾನು 13ರಿಂದ 18 ಈಗೂ ಕೂಡ ಅವ್ರು ನನಗೆ ಫೋನ್ ಮಾಡ್ತಿರ್ತಾರೆ. ಆವಾಗ ಅದು ಹಿಂಗಾಗ್ಬೇಕ್ರಿ, ಇದು ಹಿಂಗಾಗ್ಬೇಕ್ರಿ ಸಾಹೇಬ್ರು ಅಂತ ಕಳಕಳಿದ್ದಂಥ ಅಧಿಕಾರಿಗಳು ಕೂಡ ತುಂಬಿಸೋದ. ಎಲ್ಲರೂ ಕೂಡ ಇವತ್ತು ತುಂಬಿಸಿದ್ದವ್ರು ಎಲ್ಲರೂ ಕೂಡ ಅವತ್ತು ದಿವಸ ಕೆಲಸ ಮಾಡಿದ್ದೀರಿ. ಮತ್ತು ಅದು ಹಡಗಲಿಗೆ 400 KV ಸ್ಟೇಷನ್ ಅದು ಕೂಡ ಈಗ ಉದ್ಘಾಟನೆ ಆಗ್ಬೇಕಲ್ಲ, ಅದಕ್ಕೆ ಸಂತೋಷ ಶಂಕುಸ್ಥಾಪನೆ ಆಗಬೇಕಿಲ್ಲ, ಕೆಲಸ ನಡೀತಾ ಇದೆ. ಈಗ ಅದು ಕೂಡ ಇವತ್ತು ದಿವಸ ಉದ್ಘಾಟನೆ ಆಗ್ಬೇಕು. ಸುಮಾರು 800 ಕೋಟಿ ರೂಪಾಯಿ. ನಾವು ಅದನ್ನು ಬಸವನಗೌಡರ ನಾವು ಮತಕ್ಷೇತ್ರ ಹಾಕೋಬೇಕಂತ ಮಾಡಿದ್ವಿ ಅವಾಗ. ಅದನ್ನು ಹೆಂಗೆ ಮಾಡಿ ನಮ್ಮ ಮತಕ್ಷೇತ್ರ ಅವಾಗ ಗೋಟ್ಯಾಳವ್ರು ಅಂದರು, ಸರ್ ಅದು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ತಪ್ಪಕ್ಕೈತಿ, ಕಟ್ಕೊಂಡು ಹಾಕಿದ್ದು ಹೇಳ್ತೀನಿ ನಿಮ್ಮ ಮತಕ್ಷೇತ್ರಲ್ಲೇ ಕಡಗಲಿ. ಹೌದಲ್ಲ, ನಾನು ನಮ್ಮ ಮತಕ್ಷೇತ್ರ ಹಾಕೋಬೇಕಂತ ಪ್ರಯತ್ನ ಮಾಡಿದ್ದೆ. 400 KV ನಮ್ಮ ಮತಕ್ಷೇತ್ರ ಆಗೈತೆ ಅಂತ ಮೊದಲು ಬಾಗೆ ಹೊಡಿದೆ 220 KV ದೊಡ್ಡದಲ್ಲ. ಅವಾಗ ಹಾಕೋಬೇಕಂತ ಮಾಡಿದಾಗ ಗೋಟ್ಯಾಳವ್ರು ನನಗೆ ಹೇಳಿದ್ರು, ಸರ್ ತಪ್ಪಾಗುತ್ತಾ, ನಮಗೆಲ್ಲ 220 ಸ್ಟೇಷನ್ ಏನು 5 220 ಸ್ಟೇಷನ್ ಅವಾಗ, ಅದ್ರ ಮಧ್ಯ ಜಾಗ ಅಂದ್ರೆ ಅದು ದೇವರಪುರಿಗೆ ಆಗ್ತದೆ ಸರ್, ಅದು ದೇವರಪುರಿಗೆ ಮಾಡೋದು, ದಯವಿಟ್ಟು ಸಹಕಾರ ಮಾಡಿರಿ ಅಂತ ಕೇಳ್ಕೊಂಡ್ರು. ಹೀಗಾಗಿ ಅದು ದೇವರಪುರಿಗೆ ಹೋಯ್ತು. ದೇವರಪುರಿಗಿಂದ ಅಲ್ಲಿ ಸರ್ಕಾರಿ ಜಾಗ ಸಿಗ್ಲಾರ್ದಕ್ಕೆ ಖಾಸಗಿ ಜಾಗ ಇದ್ರದ್ದು ಈಗ ನಿಮ್ಮ ಪಾಳಿಗೆ ಬಂದದ್ದು. ಇಲ್ಲಿಕ್ಕೆ ಅದು ನಮ್ಮ ಮತಕ್ಷೇತ್ರಕ್ಕೆ ಹೋಗ್ಬಿಡ್ತಿತ್ತು ಅದು 400 KV ಸ್ಟೇಷನ್. ಸ್ವಲ್ಪ ಸ್ವಾರ್ಥ ಇರುವುದಲ್ಲ ಅಲ್ಲೇ. ಹೀಗೆ ಇವತ್ತು ಹಿಂದೆ 13ರಿಂದ 18 ಸುಮಾರು 48, ಅದರ 44 110 KV ಸ್ಟೇಷನು, 4 220 ಸ್ಟೇಷನು. ಈ ಸರ್ಕಾರದಾಗ ಈಗ ನಾವು ಮತ್ತೆ ಸುಮಾರು 16 110 KV ಸ್ಟೇಷನ್ಗಳನ್ನ ಮತ್ತು 2 220 ಸ್ಟೇಷನ್ಗಳು ಹೀಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇವತ್ತೊಂದು ದಿವಸ ಸುಮಾರು 8 ಕಾಮಗಾರಿಗಳ ಪ್ರಗತಿಯಲ್ಲಿದ್ದಾವೆ. ಸುಮಾರು 24 ಇವತ್ತೊಂದು ದಿವಸ ವಿವಿಧ ಅನುಮೋದನೆಗೊಂಡು ವಿವಿಧ ಹಂತದಲ್ಲಿದ್ದಾವೆ. ಎಲ್ಲ ಕೂಡ ಲಿಸ್ಟ್ ನನ್ನ ಮುಂದೆ ಐತಿ, ಆ ವಿಚಾರಕ್ಕೆ ಹೋಗೋದು ಬೇಡ. ಇವತ್ತು ಇನ್ನೂ ಭಾಳಷ್ಟು ವಿಚಾರಗಳು, ವಿಶೇಷವಾಗಿ ಐನಾಪುರದಲ್ಲಿ ಒಂದು 110 KV ಸ್ಟೇಷನ್, ಯಾಕಂದರೆ ಏರ್ಪೋರ್ಟ್ ಬರ್ತದಲ್ಲಿ ವಿಜಯಪುರ ಏರ್ಪೋರ್ಟ್ ಹಾಗೂ ಬುರ್ಣಾಪುರ, ಮದವಾವಿ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಒಂದು ದಿವಸ ಅನುಕೂಲ ಆಗ್ತದೆ. ಹೀಗಾಗಿ ಅಲ್ಲಿ ಒಂದು ಐನಾಪುರದಲ್ಲಿ ಒಂದು ದಿವಸ ನಾವು ಒಂದು ನಿಮ್ಮದೇ ಮತಕ್ಷೇತ್ರ ಅದನ್ನು ಅಲ್ಲೊಂದು 110 KV ಸ್ಟೇಷನ್ ಇವತ್ತು ದಿವಸ ನಿರ್ಮಿಸುವುದಾಗಬೇಕಾಗಿದೆ. ಅದ್ರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಇವತ್ತು ದಿವಸ TCಗಳು ಜಾಸ್ತಿ ಸುಡ್ತಾ ಇರೋದ್ರಿಂದ ಮತ್ತು ಈಗ ಏನು ಇರಾನ್ ವಾರ ಆಗೋದ್ರಿಂದ ಭಾಳಷ್ಟು ಕಷ್ಟಗಳು ಕೂಡ ಆಗಿದ್ದಾವೆ. ಅದಕ್ಕೆ ತಾವು ಈ ಸಾಗಿಸ್ಲಿಕ್ಕೆ ವಾಹನ ವ್ಯವಸ್ಥೆ ಮಾಡೋ ಜೊತೆಗೆ ಈಗ ನೀವು ಗಡ್ಡಿಗರವರು ಹೇಳಿದ್ರಿ ತಿಕೋಟ ಮತ್ತು ಬಬಲೇಶ್ವರ. ನಾನು ಅದನ್ನು ಒಂದು KDP ಸಭೆ ಮಾಡ್ತಾ ಇದ್ದೀನಿ, ಮತ್ತೊಂದು ನಿಮ್ಮ ಇಲಾಖೆಗಳ ಜೊತೆ. ಅವು ಎರಡನ್ನೂ ಕೂಡ ರಿಪೇರಿ ಸ್ಟೇಷನ್ ಯಾವುದಕ್ಕೂ ಉಪಯೋಗ ಆಗಿದೆ. ಸುಮ್ಮನೆ ಸುಳ್ಳು ಹೇಳೋದು ಬೇಡ, ಜನರ ಮುಂದೆ ಸತ್ಯ ಮಾತಾಡ್ಬೇಕಾಗ್ತದೆ. ತಿಕೋಟದ ಅದನ್ನು ಕೂಡ ಎಲ್ಲ ರಿಪೇರಿಗೆ ಇಲ್ಲೇ ಬರ್ತವೆ ಜಾಗಕ್ಕೆ. ಅದು ಬಬಲೇಶ್ವರದಂಥದ್ದೇನೂ ಆಗಿಲ್ಲ. ಯಾರು ಅದಕ್ಕೆ ಸಂಬಂಧಿಸಿದ ಎರಡನ್ನೂ ಕೂಡ ರಿಪೇರಿ ಸ್ಟೇಷನ್ ಕೇಂದ್ರ ಮಾಡಿವತ್ತು ಅನ್ನೋದು ಅದು ಯಾವುದಕ್ಕೂ ಉಪಯೋಗ ಆಗಿಲ್ಲ ಜನ. ನಾನು ಆ ಭಾಗದ ಶಾಸಕಾಗಿ ಅವತ್ತು ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ಅದಕ್ಕೆ ಅದನ್ನು ಈಗ ಈ ಸಾರ್ವಜನಿಕ ಸಭೆಯಲ್ಲಿ ಬೇಡ, ಇವತ್ತು ಅದನ್ನು ಜನರಿಗೆ ಉಪಯೋಗ ಆಗುವ ರೀತಿ ಇವತ್ತೊಂದು 2 ಸ್ಟೇಷನ್ಗಳನ್ನ ಅದು ರಿಪೇರಿ ಸೆಂಟರ್ ಆಗಬೇಕು. ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅನ್ನೋದನ್ನು ನಾನು ಸಭೆಯಲ್ಲಿ ತುಂಬ ಮಾತನಾಡ್ತೇನೆ. ಯಾಕೆ ಏನು ಸಮಸ್ಯೆ ಆಗ್ತದೆ ಅನ್ನೋದು. ಆ ಜೊತೆಗೆ ಭಾಳ ಹಿಂದೆ ಒಂದು ಬಹುಶಃ ಯತ್ನ ಬಸವನಗೌಡರು ನಿಮ್ಗೆ ಗೊತ್ತಿಲ್ಲ, ಇದು ಅಂಡರ್ಗ್ರೌಂಡ್ ಒಂದು ಕೇಬಲ್ ಆಗಬೇಕು ಅಂಥೇಳಿ. ಹಿಂದೆ ಅದು ಕೇಬಲ್ ಸಿಸ್ಟಮು ಸುಮಾರು 300 ಕೋಟಿ ರೂಪಾಯಿ ಅನ್ನೋದು ಇದು ಆಗಿತ್ತು. ಈಗ ಅದನ್ನೆಲ್ಲ ಕೂಡಿದ್ರೆ 350 ಕೋಟಿ, ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಅದಕ್ಕೆ ಮತ್ತೊಮ್ಮೆ ಅದಕ್ಕೆ ಆ ಅಂಡರ್ಗ್ರೌಂಡ್ ಸಿಟಿ ಬಿಜಾಪುರ ನಗರದಲ್ಲಿ ಅಂಡರ್ಗ್ರೌಂಡ್ ಕೇಬಲ್ಗೆ ಇವತ್ತೊಂದು ಪ್ರಸ್ತಾವನೆಯನ್ನು ಮತ್ತೆ ಈಗ ಮೂವ್ ಮಾಡಿ ಅಟ್ಲೀಸ್ಟ್ ಮುಂದಿನ ಒಂದು ಬಜೆಟ್ನಲ್ಲಾದರೂ ಕೂಡ, ಅಥವಾ ಏನು ಮಾಡ್ಕೊಂಡು ನಾನು ಇಂಧನ ಸಚಿವರು ನನ್ನ ಆತ್ಮೀಯ ಸ್ನೇಹಿತರು ಈಗ ಅವ್ರ ಜೊತೆ ಮಾತನಾಡಿ ಇವತ್ತೊಂದು ದಿವಸ ಅದೇನು ಅಂಡರ್ಗ್ರೌಂಡ್ ಕೇಬಲ್ಗೆ ಇವತ್ತೊಂದು ದಿವಸ ವಿಜಯಪುರ ನಗರದಲ್ಲಿ ಮಾಡಬೇಕು, ಅದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಇವತ್ತೊಂದು ದಿವಸ ಕೊಡಬೇಕಾಗಿದೆ. ಆ ಜೊತೆಗೆ ಈ STP ಹತ್ತಿರ ಏನು ನೀವು ಒಂದು ಕಾರ್ಪೊರೇಷನ್ ಮಾರುತ್ತ ಜಾಗ ಇದೆ, ಅಲ್ಲಿ ಒಂದು 110 KV ಸ್ಟೇಷನ್ ಇವತ್ತೊಂದು ದಿವಸ ಅಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಜಾಗ. ಅದೇ ನಿಮ್ಮ STP ಕಾರ್ಪೊರೇಷನ್ ಜಾಗದಾಗ ಮಾಡ್ಕೋಬೋದಲ್ಲ.
ಕಾರ್ಪೊರೇಷನ್ ಜಾಗದಾಗ ಅಲ್ಲಿ ಮಾಡ್ಕೊಳಕ್ಕೆ ಬರ್ತೈತಲ್ಲ, ಹೇಳ್ತೀನಿ ಕಾರ್ಪೊರೇಷನ್ ಜಾಗದಾಗ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡೇ ಬಂದೀನಿ, ಹಂಗೆ ಬರ್ದಂಗಿಲ್ಲ. ಅಂಡರ್ ಕಾರ್ಪೊರೇಷನ್ನಾಗ ಬಂದು ಇದು ಮಾಡಿರ್ತೀವಿ. ಆಮೇಲೆ ಇವತ್ತು ಸಿವಿಲ್ ಹಾಸ್ಪಿಟಲ್ನಾಗ ಅಲ್ಲೊಂದು ಅದನ್ನು ಅದೇ ಹೇಳ್ತೀನಲ್ಲ, ಇವೆಲ್ಲ ಸ್ಪೀಡಪ್ ಆಗಬೇಕು. ಒಂದು ಆ STP ಅಂತ ಒಂದು 100 KV ಸ್ಟೇಷನ್ ಕಾರ್ಪೊರೇಷನ್ ಜಾಗ ಅದ, ಸಿವಿಲ್ ಹಾಸ್ಪಿಟ್ಲಾಗ ಒಂದು ಜಾಗ ತೊಗೊಂಡು ಇವತ್ತೊಂದು ದಿವಸ ನೀವು ಅಲ್ಲಿ ಹ್ಯಾಂಡ್ ಓವರ್ ಆಗಬೇಕು. ಅದನ್ನು ಏನು ರೀ ಕೊಡ್ತೀನಿ ಅಂದ್ರೆ ಅದು ತೊಗೋಬೇಕಲ್ಲ, ತೊಗೊಂಡು ಸ್ಟಾರ್ಟ್ ಮಾಡಬೇಕಲ್ಲ ಪ್ರೊಸೆಸ್. ಹೀಗಾಗಿ ಜಿಲ್ಲೆಯಲ್ಲಿ ಒಟ್ಟು 110 KV ಸ್ಟೇಷನ್ 48 ಸ್ಟೇಷನ್ದಲ್ಲಿ ಹೊಸದಾಗಿ 5 ಸ್ಟೇಷನ್ ನಿರ್ಮಿಸ್ಲಾಕ ಸುಮಾರು 18 ಸ್ಟೇಷನ್ ನಿರ್ಮಿಸಲಾಗಿದೆ, ಈಗಾಗಲೇ ಮುಗಿದಿದ್ದಾವೆ. ಆಮೇಲೆ 8 ಸ್ಟೇಷನ್ ಕಾಮಗಾರಿ ಪ್ರಗತಿಯಲ್ಲಿದ್ದಾವೆ, 7 ಇನ್ನು DPR ಬಾಕಿ ಇದ್ದಾವೆ. ಆಮೇಲೆ 13 ಸ್ಥಳ ಗುರುತಿಸಿದೆ, ಇನ್ನೂ ಒಂದು ಸ್ಥಳ ಗುರುತಿಸಬೇಕಾಗಿದೆ. ಯಾವುದು ಅಂತಂದರೆ ಇಂಡಿ ರೋಡ್ ಅದಲ್ಲ, ಅದೇ ಒಂದು. ಹೀಗೆ ಭಾಳ ಸಲ ನಾವು ನೀರಾವರಿ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ತಿಳಿಸೋಕೆ ಕೊಟ್ಟಿದ್ದರು, ಆದರೆ ವಿಶೇಷವಾಗಿ ಮಾಧ್ಯಮದವ್ರು. ಯಾಕಂದ್ರೆ ನಮ್ಮಲ್ಲಿ ಹಳ್ಳ್ಯಾಗ ಒಂದು ಮಾತು ಇರ್ತಿತ್ತು, ನೀರಿದ್ದಾಗ ಕರೆಂಟ್ ಇರೋಂಗಿಲ್ಲ, ಕರೆಂಟ್ ಇದ್ದಾಗ ನೀರು ಇರೋಂಗಿಲ್ಲ ಅಂತ. ಹಾಗೆ ನೀರಾವರಿಗೆ ನಾವು ಒತ್ತು ಕೊಟ್ಟಿದ್ದೀವಿ, ಹಾಗೆ ಕರೆಂಟ್ಗೂ ಕೂಡ ನಾವು ಒತ್ತು ಕೊಟ್ಟಿದ್ದೀವಿ. ಬಹುಶಃ ನನ್ನ ಮತಕ್ಷೇತ್ರದಾಗ ಅದು 17-20 110 KV ಸ್ಟೇಷನ್ ಆಗಿದ್ದಾವೆ, ಇನ್ನೂ 4-5 ದಿವಸ ನಡೀತಾ ಇದ್ದಾವೆ. 4 ಟನ್ ಮತಕ್ಷೇತ್ರದಲ್ಲಿ ಇಲ್ಲಿ ಮತ್ತು ಇಟಾಗಿ ಯಾವ್ದು ಬಂದಿತ್ತಲ್ಲ ಪ್ರಪೋಸಲ್ 220 KV ಸ್ಟೇಷನು. ಹಾಂ ಹಾಂ ಇಟಾಗಿ ಯಾವ್ದು ಒಂದು 220 KV ಸ್ಟೇಷನ್. ಹಿಂಗೆ ನಮಗೂ ತುಸು ಭಯಪಡೋದು. ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಭಾಳಷ್ಟು ನನಗೆ ಸಹಕಾರ ಮಾಡಿದಂಥವ್ರು, ನಾನು ಬರೀ ಒಂದು ಸಲ 13-18 ಆಮೇಲೆ ಇವನ್ ಆ ಒಂದು ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ಗೋಟಾಳವ್ರು ಬಂದು ಸರ್ ಅವ್ರು ಇವ್ರಿಗೆ ಫೋನ್ ಮಾಡಿ ಹೇಳ್ರಿ ಅಂತಂದ್ರೆ, ಅವಾಗ ಯಾಕಂದ್ರೆ ಯಾರು ನಮ್ಮ ಸಭಾ ಕುಮಾರ್ ಯಾರು ಇದ್ರು ತುಂಬ ಫೋನ್ ಮಾಡಿ ಹೇಳಿದ್ಮೇಲೆ ಹೋಗ್ತೀವಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇಲ್ಲಪ್ಪ ಹೇಳ್ತೀನಿ ಅವಾಗ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಟ್ಮೇಲೆ ನಾನು ಬಿಟ್ಬಿಟ್ರೆ ಅವರ ದೋಸ್ತಿ ಮಾಡ್ಕೊಂಡು ಅವರ ಕೆಲಸ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ನಾನು ನೆನೆಸ್ಬೇಕಾಗ್ತದೆ ಇವತ್ತು ನಮ್ಮ ಪಾಟೀಲ್ ಇಲ್ಲೇ ಕುಂತಾರೆ, ಈಗ ಬಿಜ್ರಿ ಗೌಡ್ರು ಹಳೆಯವರು ಇವರೆಲ್ಲ ಪಾಪ ಹಿಂದನೂ ಕೆಲಸ ಮಾಡಿದ್ದಾರೆ. ಈಗೆಲ್ಲರೂ ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ, ಇನ್ನೂ ಹೆಚ್ಚಿನದು ಆಗಬೇಕು. ಆದರೆ ಒಂದು ಏನು ಗೋಟಾಳವ್ರು ಇದ್ದಾಗ ಈ TCಗೆ ರೊಕ್ಕ ಕೊಡ್ತಿದ್ರು ರೈತರು, ಆ TCಗೆ ರೊಕ್ಕ ಕೊಟ್ಟು ಹೋಗುವಂಥ ಪದ್ಧತಿ ಐತ್ರಿ ಎಲ್ಲ. ಆ TCಗೆ ರೊಕ್ಕ ಕೊಡೋದು ಬಂದಾಯ್ತು, ಈಗ ಮತ್ತೆ ಚೆನ್ನಾಗಿದೆ ಬಂದೈತೆ. ಮತ್ತು ಈ TC ರಿಪೇರಿ ಪರಿಸ್ಥಿತಿ ಹಿಂಗದ, ಮತ್ತು TC ರಿಪೇರಿ ಹೆಂಗ ಮಾತದು ಸ್ಟಾರ್ಟ್ ಆಗೈತೆ ವ್ಯವಸ್ಥೆ. ಅದಕ್ಕೆ ಅದಾಗಬಾರ್ದು. ಅದಕ್ಕೆ ವಿದ್ಯುತ್ ಶಕ್ತಿ ಇಲಾಖೆ ಇವತ್ತು ಭಾಳಷ್ಟು ಹೊಸ ಮಾರ್ಪಾಡುಗಳು ಎಲ್ಲವನ್ನೂ ಕೂಡ ಆಗ್ತಾ ಇದ್ದಾವೆ. ಆ ದಿಶೆಯಲ್ಲಿ ವಿಶೇಷವಾಗಿ ನನಗೊಂದು ಅಡ್ವಾಂಟೇಜ್ ಅಂದ್ರೆ ನಮ್ಮ ವಿದ್ಯುತ್ ಇಂಧನ ಸಚಿವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು ಜಾರ್ಜ್ ಅವರು. ಅದಕ್ಕೆ ನಾವು ಏನು ಹೇಳಿದ್ರು ಒಂದು ಸ್ವಲ್ಪ ಸ್ಪೆಷಲ್ ಕನ್ಸಿಡರೇಷನ್ ಸಿಗ್ತದೆ. ನಮ್ಗೆ ಒಂದು ಗುಂಜ್ ಹೆಚ್ಚಿಗೆ ನಮ್ಗೆ ಸಹಕಾರ ಸಿಗ್ತೈತೆ. ಅವರ ಒಂದು ನೆರವನ್ನು ಇವತ್ತು ದಿವಸ ನಾವು ಪಡ್ಕೊಳ್ಬೇಕಾಗಲ್ಲ. ನಮ್ಮ ಸ್ನೇಹಿತ ಅದೊಂದು ಅದನ್ನು ನಾವು ಯಾವುದು ಕೇಳಿದಕ್ಕೆ ಇಲ್ಲಂದಿಲ್ಲ ಇವತ್ತು ದಿವಸ ಇಲ್ಲಿ ತನಕ. ಅದಕ್ಕೆ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದೀವಿ. ಕೇವಲ ಕಟ್ಟಡ ಉಳಿಬಾರ್ದು, ಈ ಕಟ್ಟಡ ಇವತ್ತು ದಿವಸ ಒಂದು ಜನರ ಒಂದು ಸಮಸ್ಯೆಗಳಿಗೆ ಇದಕ್ಕೆ ಸ್ಪಂದನೆ ಮಾಡುವಂಥ ಒಂದು ಕೇಂದ್ರ ಇವತ್ತು ದಿವಸ ಇದರಲ್ಲಿ ಆ ಜೀವ ತುಂಬಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ಕಾರ.